ನಮಸ್ಕಾರ. ಇವತ್ತು ಈ ಪ್ರಾವಿಡೆಂಟ್ ಪಾರ್ಕಲ್ಲಿ RJ ಸಿನಿಯುಗ ಅವರು ಒಂದು ಆಡಿಷನನ್ನು ಇಟ್ಕೊಂಡಿದ್ರು. ಇದು ಆಡಿಷನ್ ಥರ ಇರಲಿಲ್ಲ. ಆಡಿಷನ್ ಅಂದರೆ ಅವ್ರನ್ನ ಆಲ್ರೆಡಿ ಇವರು ಸ್ಟಾರ್ಗಳಾಗೋದ್ರು ಅನ್ನೋ ಥರ ಅವ್ರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ಟೇಜ್ಗೆ ಕರೆಸಿ ಅವ್ರಿಗೆ ಸ್ಟೇಜ್ ಮೇಲೆಲ್ಲ ಹೂವು ಚೆಲ್ಲಿ ಅವ್ರಿಗೆ ಒಂದು ಅದ್ಧೂರಿಯಾದ ನಮ್ಮ ಒಂದು ಚಿತ್ರರಂಗಕ್ಕೆ ಸ್ವಾಗತವನ್ನು ಕೋರಿದ ರೀತಿ ಅಂತೂ ಬಹಳ ಅಮೋಘವಾಗಿತ್ತು. ಇದಕ್ಕೆ ನಾನು RJ ಸಿನಿಯುಗಕ್ಕೆ ಭಾಳ ಆಭಾರಿಯಾಗಿದ್ದೇನೆ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಕೂಗಿದೆ, ಹೊಸಬರನ್ನ ಹಾಕ್ಕೊಂಡ್ರೆ ಸಿನಿಮಾ ಹೋಗಲ್ಲ, OTT ತಗೊಳ್ಳಲ್ಲ ಅಂತ. ಅಂಥದ್ರಲ್ಲಿ ಇವತ್ತು ನಾವು ಹೊಸಬರಿಗೆ ಒಂದು ಚಾನ್ಸ್ ಕೊಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅಪಾರ್ಟ್ಮೆಂಟ್ನಲ್ಲಿರೋ ಮಕ್ಕಳಿಂದ ಹಿಡಿದು ಹೊರಗಡೆ ಇರೋರಿಗೆ ಈ ಚಾನ್ಸ್ ಕೊಟ್ಟು ಈ ಆಯ್ಕೆ ಮಾಡ್ತಾ ಇದೆಯಲ್ಲ. ಇಷ್ಟೇ ಅಲ್ಲ, ಇವರು ಇಡೀ ಕರ್ನಾಟಕದ 30 ಜಿಲ್ಲೆಗಳಿಗೂ ಹೋಗಿ ಅಲ್ಲಿನ ಸ್ಥಳೀಯ ಕಲಾವಿದರಿಗೆ ಅವ್ರನ್ನ ಆಡಿಷನ್ ಮಾಡಿ ಅವ್ರಿಗೆ ಅವಕಾಶ ಕೊಡುವಂಥ ಒಂದು ಮಹತ್ತರವಾದ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಈ RJ ಸಿನಿಯುಗ ತಂಡಕ್ಕೆ ಒಳ್ಳೆಯದಾಗಲಿ, ಇವರಿಗೆಲ್ಲ ಶುಭ ಕೋರ್ತಾ ಇದ್ದೀನಿ. ಇವತ್ತು ಅಷ್ಟೇ ಎಷ್ಟೊಂದು ಸುಮಾರು 46 ಜನ ಆ್ಯಕ್ಟಿಂಗಿಗೆ ಬಂದಿದ್ದರು, ಹಾಡೋದಕ್ಕೆ ಮತ್ತು ಡ್ಯಾನ್ಸ್ಗೆ. 4 ವರ್ಷದ ಮಗುವಿಂದ ಇವಾಗ ಒಬ್ಬರು ವೃದ್ಧರವರೆಗೂ ಬಂದು ಈ ಆಡಿಷನಲ್ಲಿ ಬಹಳ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದೇ ಥರದ ಪ್ರೋತ್ಸಾಹ RJ ಸಿನಿಯುಗ ಕ್ರಿಯೇಷನ್ಸಿಂದ ನಮ್ಮ ಕಲಾವಿದರಿಗೆ ಅಂದರೆ ಎಲೆಮರೆಕಾಯಿ ಅಂತ ಇವತ್ತು ಬೆಂಗಳೂರನ್ನೇ ಸೆಂಟ್ರ್ ಮಾಡ್ಕೊಂಡಿದ್ದಾರೆ. ಗಾಂಧಿನಗರ ಇವತ್ತು ಗಾಂಧಿನಗರ ಇಲ್ಲ, ಗಾಂಧಿನಗರದಿಂದ ನಾಗರಬಾವಿಗೆ ಶಿಫ್ಟ್ ಆಗಿದೆ. ಇವತ್ತು ನಾಗರಬಾವಿಯಿಂದ ಇದು ಬೆಂಗಳೂರಿನ ಹೊರವಲಯ ಅಂದರೆ ತಲಗಟ್ಟುಪುರದವರೆಗೂ ನಾವು ತಲುಪಿ ಇವತ್ತು ಇಲ್ಲಿನ ಆಡಿಷನ್ ಮಾಡಿ ಜನರನ್ನು ಮತ್ತು ಕಲಾವಿದರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತು RJ ಸಿನಿಯುಗಕ್ಕೆ ಶುಭವನ್ನು ಕೋರ್ತಾ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ.